ಸ್ನೇಹಿತರೆ ನಮಸ್ಕಾರ. ಈ ಸಂಧಿವಾತದಲ್ಲಿ ಒಂಥರ ಒಂದು 2-3 ಎಷ್ಟೊಂದು ವೆರೈಟಿ ಇರುತ್ತೆ. ಅದರಲ್ಲಿ ಆಂಟಿ CCP ಪಾಸಿಟಿವ್ ಮತ್ತು RA ಪಾಸಿಟಿವ್ ಅಂತ 2 ಬರುತ್ತೆ. ಅದರಲ್ಲಿ ನಮ್ಮ ಜೊತೆಗಿದ್ದಾರೆ ಪ್ರವೀಣ್ ಕಟ್ಟಿ ಅಂತ. ಅವರು 31 ವರ್ಷ ವಯಸ್ಸು. ಅವರಿಗೆ ಈ ಸಂಧಿವಾತದಲ್ಲಿ ಎರಡೂ ಆಂಟಿ CCP ಪಾಸಿಟಿವ್ ಮತ್ತು ರುಮಟಾಯ್ಡ್ ಆರ್ಥರೈಟಿಸ್ ಫ್ಯಾಕ್ಟರ್ ಪಾಸಿಟಿವ್ ಎರಡೂ ಇದೆ. ಅವರಿಗೆ ಅದು ಆಲ್ಮೋಸ್ಟ್ ಒಂದು 4 ವರ್ಷದಿಂದ ಸಫರ್ ಮಾಡಿದ್ದು ಆಂಟಿ CCP ಇದು. ದೆನ್ 4 ವರ್ಷದಿಂದ ಅವ್ರಿಗೆ ಈ ಒಂದು ಪೇಯ್ನ್ ಸಫರಿಂಗ್ ಮಾಡ್ತಾಯಿದ್ರು. ಇದು RA ಇದು. ಸೊ ಅವ್ರಿಗೆ ಮತ್ತೆ ಇದ್ರ ಜೊತೆಗೆ ಜಾಯಿಂಟ್ಸಲ್ಲಿ ಇರ್ತಕ್ಕಂಥ ಊತ HSCRP ಅಂತ ಏನು ಬ್ಲಡ್ ಟೆಸ್ಟ್ ಮಾಡ್ತೀವೋ ಅದು ಅವ್ರಿಗೆ 98 ಇದೆ. ಅಂದರೆ ನಾರ್ಮಲಿ ಅದು <1 ಇರುತ್ತೆ, 98 ಅಂದರೆ ಜಾಯಿಂಟ್ಸಲ್ಲಿ ಒಳಗಡೆ ಅಷ್ಟು ಊತ ಇರುತ್ತೆ. ಸೊ ಇದೇ ಮೇಯ್ನು. ಸೊ ಅವರಿಗೆ ಹೆಂಗೆ ಕಡಿಮೆ ಆಯಿತು ಅಂತಕ್ಕಂಥದ್ದು ಅವ್ರ ಬಾಯಿ ಕೇಳೋಣ. ನಮಸ್ತೆ ಸರ್. ಹಲೋ, ನಮಸ್ತೆ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಮತ್ತು ನೀಟಾಗಿ ನಿಮ್ಮ ಯಶೋಗಾಥೆ ಹೇಳಿ ಸರ್. ನಾವು ಬೆಳಗಾವಿ ತಾಲೂಕು ರಾಮದುರ್ಗದಿಂದ ಬರ್ತಾಯಿದ್ವಿ. ನಾವು ಪ್ರವೀಣ್ ಕತ್ತಿ ಅಂತ. ನಮಗೆ ಸುಮಾರು 4 ವರ್ಷದಿಂದ ಜಾಯಿಂಟ್ ಪೇನ್ ಇತ್ತು ಸರ್. ರೊಮ್ಯಾಟೆಡ್ ಸುಮಾರು ಹಾಸ್ಪಿಟ್ಲ್ ತೋರಿಸಿದ್ವಿ ಸರ್. ನಾವು ಒಂದು 10-15 ಹಾಸ್ಪಿಟ್ಲ್ ಆಗಿದೆ. ಬೆಳಗಾವಿ ಆಗಿದೆ, ಧಾರವಾಡ ಆಗಿದೆ, ಮೈಸೂರು ಆಗಿದೆ, ಹೊಳ್ಳಿ ಇದು ಮೈಸೂರು, ಮಂಗಳೂರು ಆಗಿದೆ. ಎಲ್ಲ ತೋರಿಸಿದ್ರೆ ನನಗೆ ವಾಸಿ ಆಗಲಿಲ್ಲ. ನಿಮ್ಮದು ಇದು ವಿಡಿಯೋ ಫೇಸ್ಬುಕ್ಕಲ್ಲಿ ನಾನು ನೋಡಿ ನನಗೆ ಬರೀ ಅವು ಮಂದಿ ವಿಡಿಯೋಸ್ ನೋಡಿ ನನಗೆ ನಂಬಿಕೆ ವಿಶ್ವಾಸ ಬಂತು ಸರ್. ಹಿಂಗೆ ಆ ಒಂದು ಉದ್ದೇಶದಿಂದ ನಾನು ಇಲ್ಲಿ ಬಂದು ಸರ್. ಇಲ್ಲಿ ಬಂದು ನನಗೆ ಒಂದೇ ದಿವಸ ಸಂಪೂರ್ಣ ಆರಾಮಾಯ್ತು ಸರ್. ಅದಕ್ಕೆ ಮುಂಚೆ ನಾ ಬೇಕಾ ಟ್ಯಾಬ್ಲೆಟ್ ತೊಗೊಂಡು ಏನು ತೊಗೊಂಡ್ರೆ ನನಗೆ ಕಡಿಮೆ ಆಗ್ತಾಯಿಲ್ಲ. ಸಪೋಸ್ ನಾ ಸುಸೈಡ್ ಮಾಡ್ಕೊಳಕ್ಕೂ ಹೋಗಿದ್ದೆ, ಅಷ್ಟು ಪೇನ್ ಇತ್ತು ಅದು. ಇದು ಯಾರಿಗೂ ಬರಬಾರ್ದು ಅಂತ ನಾ ಇದೊಂದೇ ಇದನ್ನು ಮಾಡ್ಕೋದು. ಆದ್ರೆ ಈ ಹಾಸ್ಪಿಟ್ಲ್ 100ಕ್ಕೆ 100 ದಯವಿಟ್ಟು ಎಲ್ಲರೂ ಬಂದು ಇಲ್ಲಿ ಇದು ಮಾಡಿ ತೋರಿಸಿ 100ಕ್ಕೆ 100 ಆಯಿತು. ಬೇರೆ ಎಲ್ಲಿ ತೋರ್ಸಕ್ಕೆ ಹೋಗಬೇಡಿ. ಸುಮ್ಮನೆ ಉಳಿದ ಡಾಕ್ಟರ್ ಏನು ಮಾಡ್ತಾರೆ, ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಅಷ್ಟೇ ಕೊಡ್ತಾರೆ, ಅವ್ರು ವಾಸಿ ಮಾಡೋದಿಲ್ಲ ಯಾರ. ದಯವಿಟ್ಟು ಇಲ್ಲೇ ಇದು ಹೀಲ್ ಪೇನ್ ಕಿಲ್ಲರ್ ಹಾಸ್ಪಿಟ್ಲ್ ಅಂತ ಬೆಂಗಳೂರಲ್ಲಿದೆ. ರಾಕೇಶ್ ಸರ್ ನಿಜವಾಗ್ಲೂ ಡಾಕ್ಟರ್ ಅಲ್ಲ, ದೇವ್ರು ಇದ್ದಂಗೆ. ದಯವಿಟ್ಟು ಕೈ ಮುಗಿತೀವಿ, ಎಲ್ಲರೂ ಬಂದು ಇಲ್ಲೇ ತೋರಿಸಿ, ಆರಾಮಾಗುತ್ತೆ ಸರ್. ನಿಮಗೆ ಇದು ಕಾಯಿಲೆ ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಯ್ತು ಸರ್? ಸರ್ 4 ವರ್ಷ ಸರ್. ಹೆಂಗೆ ಸ್ಟಾರ್ಟ್ ಆಯಿತು ಸರ್? ಇದು ನಾವು ಮೆಡಿಕಲ್ ಸ್ಟೋರ್ ವರ್ಕರ್ ಸರ್. ನಾವು ಕುಂತು ಆಯಿತು. ಮೆಡಿಕಲ್ ಸ್ಟೋರಲ್ಲಿ ಕೆಲಸ ಮಾಡ್ತೀವಿ? ಹೌದು ಸರ್. ಆಮೇಲೆ ಹಾಂ ಸರ್, ಮೆಡಿಕಲ್ ಸ್ಟೋರ್ ಫೀಲ್ಡ್ ಸರ್. ಆಮೇಲೆ ನಾವು ಸ್ವಲ್ಪ ದಪ್ಪ ಅದು ವೇಟ್ ಆಗಿ ಹಿಂಗೆಲ್ಲ ಆಯ್ತು ಸರ್. ಅದು ನಮಗೆ ಏನಂತ ಅದು ಗೊತ್ತಾಗಲಿಲ್ಲ ಸರ್. ಅದು ಒಂದು 2 ವರ್ಷ ಅಂತ ಗೊತ್ತಾಗಲಿಲ್ಲ. ಯಾವ ಡಾಕ್ಟ್ರು ಹೇಳಿಲ್ಲ, ಬರೀ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಅವ್ರು ಕೊಟ್ಕೊಂತ ಹೋದ್ರೆ ಸರ್ ಅವ್ರು. ನಮ್ಗೇನದ ಇದು ಅನಿಸ್ಲಿಲ್ಲ. ಆಮೇಲೆ ಒಬ್ಬರು ಹುಬ್ಬಳ್ಳಿಯಲ್ಲಿ ತೋರಿಸಿದೆ, ಇಲ್ಲ ರೊಮ್ಯಾಟೈಡ್ ಆರ್ಥರೈಟಿಸ್ ಅಂತಂದ್ರೆ ಅಂದ್ರೆ ಮಂಡಿನೂ ಜಾಸ್ತಿ ಇತ್ತು, ಜಾಸ್ತಿ ಭಾಳ ಇತ್ತು ಸರ್ ಅದು. ಆಮೇಲೆ ನಿಮ್ಮ ವಿಡಿಯೋ ನೋಡಿ ನನಗೈತಲ್ಲ ವಿಶ್ವಾಸ ಮೂಡಿತು ಸರ್, ನಂಬಿಕೆ ಬಂತು ಸರ್. ಹೌದು, ಇಲ್ಲಿ ಇಷ್ಟು ಜನ ಈ ಥರ ಹೇಳ್ತಾ ಇದ್ದಾರೆ ಅಂದರೆ ಇವರು ನಿಜ ಡಾಕ್ಟರ್ ಅಲ್ಲ, ದೇವರು ಇಲ್ಲಿ ನಾವು ಹೋಗಬೇಕು ಅಂತೇಳಿ ಅಪ್ ಆ್ಯಂಡ್ ಡೌನ್ ನಮಗೆ ಸರ್ 1000 ಕಿಲೋಮೀಟರ್ ಸರ್. ಬೆಳಗಾವಿ ಅಂದ್ರೆ ಬೆಂಗಳೂರು ಬರ್ಬೇಕಂದ್ರೆ ಒನ್ ನೈಟ್ ಜರ್ನಿ ಸರ್. 1000 ಸರ್. ಆದ್ರೂ ಪರವಾಗಿಲ್ಲ, ನನಗೆ ಆರಾಮಾದ್ರೆ ಸಾಕಂತೇಳಿ, ನನ್ನ ಜೀವ ಉಳಿದ್ರೆ ಸಾಕಂತೇಳಿ ಇಲ್ಲಿಗೆ ಬಂದೆ ಸರ್. ನಿಮಗೆ ಬರೋಕ್ಕಿಂತ ಮುಂಚೆ ಇದು ನೋವು ಸ್ಟಾರ್ಟ್ ಆಯ್ತಲ್ಲ, ಹೆಂಗೆ ಯಾವ್ಯಾವ ಜಾಗದಲ್ಲಿ ಸ್ಟಾರ್ಟ್ ಆಗ್ತದೆ ಸರ್? ಪೂರ್ತಿ ಸರ್ ಜಾಯಿಂಟ್ ಪೇನ್ ಪೂರ್ತಿ ಬಾಡಿ ಸರ್. ನಾ ಆ್ಯಕ್ಚುಲಿ ಬದುಕಬಾರ್ದಂತ ನನಗೆ ಇದೆ ಸರ್. ಏನು ಪಾಯ್ಸನ್ ತಗೋಲ್ಲ ಅಂತ ಆ ಥರ ವಿಚಾರ ಹೋಗಿಸಿದಾರೆ. ಭಾಳ ಖಿನ್ನತೆ ಹೋಗಿಬಿಟ್ಟಿನಿ ಸರ್. ಅಂದರೆ ಮನಿ ಮೇಂಟೈನ್ ನಾವು ಮಾಡೋದು ಸರ್. ಹಿಂಗಾಗಿ ನಾವು ಏನು ಮಾಡ್ಬೇಕು ನಮಗೆ ಗೊತ್ತಾಗ್ತಾ ಇಲ್ಲ ಸರ್. ಭಾಳ ತೊಂದರೆ ಆಯ್ತು ಸರ್. ಇಲ್ಲಿ ಬಂದು ನನಗೆ ಒಂದೇ ದಿವಸಕ್ಕೆ ಸಂಪೂರ್ಣ ಕಡಿಮೆ ಆಯ್ತಲ್ಲ ಸರ್. ಈಗ ಯಾವ ಮಾತ್ರ ಇಲ್ಲ ಸರ್, ಏನಿಲ್ಲ ಸರ್. ಇಲ್ಲಿ ಬಂದಿದ್ದು ಹೋದ್ರಲ್ಲ, ಅವತ್ತು ಹೆಂಗಿತ್ತು ಸರ್? ಸರ್ ಅವತ್ತು ಆರಾಮಾಯ್ತು ಸರ್. ನನಗೆ ಈ ಕಾಲಲ್ಲಿ ಏನು ಇಂಜೆಕ್ಷನ್ ಕೊಟ್ರಲ್ಲ ನೀವು, ಅವತ್ತು ಆರಾಮಾಯ್ತು. ಯಾವ ಟ್ಯಾಬ್ಲೆಟ್ ತೊಗೊಲಿಲ್ಲ. ನೀವು ಕೊಟ್ಟದ್ದು 1 ತಿಂಗಳು ತೊಗೊಂಡ್ರೆ ಈ ಸೆಕೆಂಡ್ ಟೈಮ್ ನಾ ಬರ್ತಾ ಇದ್ದೀನಿ ಸರ್ ಅಷ್ಟೇ. ಈಗ ಪೂರ್ತಿ ಆರಾಮ ಸರ್. ಒಬ್ಬನೇ 2-3 ಕಿಲೋಮೀಟರ್ ನಡ್ಕೊಂತ ಬರುತ್ತೆ ಸರ್. ಮೊದಲು ಸರ್ 2 ಹೆಜ್ಜೆ ಹೋಗ್ತಾ ಆಗ್ತಾ ಇರಲಿಲ್ಲ ನನಗೆ. ಹೋಗಕ್ಕೆ ಟಾಯ್ಲೆಟ್ ರೂಮ್ ಹೋಗ್ಬೇಕಂದ್ರೂ ನನಗೆ ಭಾಳ ತೊಂದರೆ ಇದೆ ಸರ್. ಆ ಪರಿಸ್ಥಿತಿ ಇದೆ ಸರ್ ನನಗೆ. ಈಗ ಮಾತ್ರ 100ಕ್ಕೆ 100 ನನಗೆ ಆರಾಮಾಗಿದೆ ಸರ್. ಇನ್ನೊಂದು ಸ್ವಲ್ಪ ತೊಗೊಂಡ್ರೆ ಸರ್ ನಾನು ಪೂರ್ತಿ ಸಂಪೂರ್ಣ ವಾಸಿ ಆಗುತ್ತೆ ಸರ್. ಸರ್ ಮತ್ತೆ ಇದು ಒಂದೊಂದೇ ಜಾಯಿಂಟ್ ಆವರ್ಸ್ಕೊಂತ ಹೋಯ್ತಾ? ಒಂದೇ ಸರಿಗೆ ಎಲ್ಲ ಜಾಯಿಂಟ್ ಬಂತ? ಇಲ್ಲ ಸರ್, ಫಸ್ಟ್ ಕಾಲಲ್ಲಿ ಬಂತು ಸರ್, ಆಮೇಲೆ ಇಲ್ಲಿ ಮಂಡಿ ಬಂತು ಸರ್. ಆಮೇಲೆ ಹೊರಗಡೆ ಡಾಕ್ಟರ್ ತೋರಿಸಿರೋ ಅವ್ರು ಬರೀ ಪೇನ್ಗೆಲ್ಲ ಅವ್ರು ಕೊಡ್ತಾ ಹೋದ್ರು, ಅವ್ರು ವಾಸಿ ಮಾಡಲಿಲ್ಲ. ಬರೀ ಇಷ್ಟು ಮಾಡ್ಕೊಂತ ಹೋದ್ರಲ್ಲ ಸರ್. ನನಗೆ ಬ್ಯಾಡ ಜೀವನ ಅಂತೇಳಿ ಆಮೇಲೆ ಆಲ್ ಬಾಡಿ ತೊಗೊಂಡು ಸರ್. ಅದು ಆಮೇಲೆ ಈ ಕೈ ಕಾಲು ಇಲ್ಲಿ ಬೆರಳು ಎಲ್ಲ ತೊಗೊಂಡ್ಬಿಟ್ಟು ಸರ್. ಅಡ್ಡಾಡ್ದಂದ್ರೆ ನನಗೆ ಭಾಳ ಇದಾಗ್ಬಿಡ್ತೆ. ಬಟ್ ಡ್ಯೂಟಿ ಮಾಡ್ತಾ ಇದ್ರಿ ನೀವು? ಡ್ಯೂಟಿ ಮಾಡಿ ಸರ್. ಹಾಂ ಸರ್. ಸ್ಟೆರಾಯ್ಡ್ ಟ್ಯಾಬ್ಲೆಟ್ ತೊಗೊಂಡು ಹೋಗೋದು ಸರ್. ಯಾವ ಸ್ಟೆರಾಯ್ಡ್ ತೊಗೊಂತೀರಿ ಸರ್? ವೈಸ್ಲೋನ್ PMG ತೊಗೊಂಡು ಸರ್, ಡೆಕ್ಸೋನಾ ತೊಗೊಂಡ್ರಿ ಬರ್ತಾ ಅವು ಕೆಲಸ ಮಾಡಲಿಲ್ಲ ಸರ್. ಆಮೇಲೆ ಓರೋನಿ ಸರ್, ಡೊಲೋಕಂಡಿ ಸರ್. ನಾನು ತಗೋದು ಯಾವ ಉಳಿದಿಲ್ಲ ಸರ್ ಮಾತ್ರೆಗಳು. ಮೆಡಿಕಲ್ ಸ್ಟೋರ್ ಇರ್ತೀರ ಅಂದ್ರೆ ನಿಮಗೆ ಎಲ್ಲ ಗೊತ್ತಿರ್ತಾವೆ ಸರ್. ಗೊತ್ತಿರ್ ಸರ್, ಅನಿವಾರ್ಯ ಮತ್ತೆ ತಗೊಳ್ಳೇಬೇಕಲ್ಲ ಸರ್. ಪೇನ್ ಅಂದ್ರೆ ಎಲ್ಲರಿಗೂ ಹೊಂದಲ್ಲ ಸರ್, ನಾವು ಮನುಷ್ಯರಲ್ಲ ಸರ್. ಆದ್ರೆ ಇಲ್ಲಿ ಬಂದ್ರೆ ನನಗೆ ಸಂಪೂರ್ಣ ಸರ್ ವಾಸಿ ಸರ್. ಇದೋ ಒಂದ ನಾನು ನೋಡಿ ಸರ್ ಭರವಸೆ. ಮತ್ತೆ ಮೆಡಿಸಿನ್ಸ್ ಅಲ್ಲಿ ಹಾಂ ಸರ್, ನಾವು ಎಲ್ಲ ಸಪ್ಲಿಮೆಂಟ್ಸ್ ಯಾವ ಅಂದ್ರೆ ನಿಮ್ಮ ಪ್ರಿಸ್ಕ್ರಿಪ್ಷನ್ ಇದೆ, ತೋರಿಸ್ತೀನಿ ಸರಿ? ಹಾಂ ಸರ್.
ನೋಡಿ ಇದು ನಿಮ್ಗೆ ಗೊತ್ತಿರುತ್ತೆ ಸಪ್ಲಿಮೆಂಟ್ ಇದು. ಹಾಂ ಸರ್. ರುಕ್ಸಾನ್ಯೂಟನ್ನು. ಹಾಂ ಸರ್. ಇದು ಕ್ಯಾಲ್ಸಿಯಮ್. ಹಾಂ ಸರ್. ಇದು B12 ಸಪ್ಲಿಮೆಂಟು. ಹಾಂ ಸರ್. ಇದು ಇಂಜೆಕ್ಷನ್ ಕೊಟ್ಟಿರೋದು ಕಮ್ಮಿ ಆಗಕ್ಕೆ 4 ದಿನಕ್ಕೆ ಒಂದು ಬೇಸಿಕ್ ಒಂದು ಪೇನ್ ಕೊಟ್ಟಿರೋದು ಇಟೋಡೊಲಾಕ್. ಹಾಂ ಸರ್. ಅದೊಂದು 4 ದಿನಕ್ಕೆ ಇದೊಂದು ಓಝೋನ್ ಪೇನ್ ಬಾಂಬ್. ಓಕೆ ಸರ್. ಸೊ ಇಷ್ಟು ಕೊಟ್ಟಿದ್ವಿ. ಇದಕ್ಕೇನೆ ಆಲ್ಮೋಸ್ಟ್ ನಿಮ್ಗೆ ಎಷ್ಟು ರಿಸಲ್ಟ್ ಬಂದಿದೆ ಅಂದರೆ ಇನ್ನೂ ಚೆನ್ನಾಗಿ ಆಗ್ತೀರಾ, ಇನ್ನೂ ರಿಸಲ್ಟ್ ಬರುತ್ತೆ ಮತ್ತೆ ಸಸ್ಟೈನ್ ಆಗುತ್ತೆ ಅಂತ ಹೇಳ್ಬೋದು. ಪಥ್ಯದಲ್ಲಿ ನೀವು ಏನೇನು ನಿಮಗೆ ಏನೇನು ಅಂದರೆ ಏನೇನು ಬಿಟ್ರಿ ಸರ್? ಮುಂಚೆ ಏನೇನು ತೊಗೊತಾ ಇದ್ರಿ ಸರ್? ಮುಂಚೆ ಎಲ್ಲ ತೊಗೋತೀವಿ ಸರ್. ಈಗ ಸದ್ಯಕ್ಕೆ ನೀವು ಇಲ್ಲಿ ಬಂದು ಹೇಳಿದ್ಮ್ಯಾಗ ಸರ್, ಇಲ್ಲಿ ಬಂದ ಕೂಡಲೇ ನಮ್ಗೆ ಟೀ ಕಾಫಿ ಬಿಟ್ಟಿರಿ ಸರ್. ಮುಂಚೆ ತೊಗೊತಾ ಇದ್ರಾ? ಇಲ್ಲ ಸರ್, ಮುಂಚೆ ತಗೋತಾ ಇದ್ ಸರ್. ಅವಾಗ ಯಾವ ಡಾಕ್ಟರ್ ನಮಗೆ ಸಜೆಷನ್ ಮಾಡಿಲ್ಲ ಸರ್ ಕರೆಕ್ಟಾಗಿ. ಏನಿಲ್ಲ ಪೇನ್ ಕಿಲ್ಲರ್ ತೋರಿ ಆರಾಮಾಗ್ತಾರೆ ಹೋಗೋಣ, ಈ ಡಾಕ್ಟರ್ ಬಿಡು ಸರ್ ಇನ್ನೊಬ್ಬ ಡಾಕ್ಟರ್ ತಗೋದು, ಅವ್ರು ಇದಕ್ಕೆ ಹೈ ಡೋಸ್ ಕೊಡೋರು ಸರ್. 100 mg ಐತೆ 200 ಕೊಡೋ ಸರ್. ಆರಾಮೈತಪ್ಪ ಅನ್ನೋದು ಮತ್ತು ಅದು ಕೆಲಸ ಮಾಡ್ತಿರ್ಕಿಲ್ಲ ಸರ್ ಟ್ಯಾಬ್ಲೆಟ್. ಇಲ್ಲಿ ಬಂದ್ ಕೂಡಲೇ ಸರ್ ನಮ್ಗೆ ನೀವೇನು ಇದು ಡಯಟ್ ಹೇಳಿದ್ರಿ ಸರ್, ಹಾಲು ಮೊಸರು ಬಿಟ್ಟಿನಿ ಸರ್, ಆಮೇಲೆ ಟೀ ಕಾಫಿ ಬಿಟ್ಟಿನಿ ಸರ್, ಆಮೇಲೆ ಇದು ನೀವು ಇದನ್ನ ಹೇಳಿದ್ರಲ್ಲ ಸರ್ ಚಿಕನ್ನು ಇದು ಎಗ್ಗು ಇವೆಲ್ಲ ಸಂಪೂರ್ಣವನ್ನ ಬಿಟ್ಬಿಟ್ಟಿನಿ ಸರ್ ಸದ್ಯಕ್ಕೆ ಟೆಂಪರರಿ. ಹಾಂ ಸರ್. ಸ್ನೇಹಿತರೆ ಇದೇ ಮೇಯ್ನು. ಇದು ಒಂದು ಕಾರ್ಡು ಮಾಡಿಸಿದ್ದೀವಿ, ಥೋड़ा ಜೂಮ್ ಕರ್ಕೆ ದಿಕ್ಕಾದೀವಿ. ಇದು ನೋಡಿ ಟೀ ಕಾಫಿ ನಮ್ದು ಎಲ್ಲ ಸಂಧಿವಾತದ ಪೇಷಂಟ್ಸು ನೀವು ಯಾರಿದ್ರು ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಇದು ಯಾಕಂದರೆ ಇದು ನೀವು ಹಾಸ್ಪಿಟ್ಲಿಗೆ ಬರೋ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ಇದನ್ನ ಅವಾಯ್ಡ್ ಮಾಡ್ಕೊಂಡು ಅರ್ಧಕ್ಕರ್ಧನೂ ಕಮ್ಮಿ ಆಗ್ತದೆ. ಏನೇನಂದರೆ ಟೀ ಕಾಫಿ, ಹಾಲು ಮೊಸರು, ಪರೋಟ, ಬೇಕ್ರಿ ಪ್ರಾಡಕ್ಟ್ಸು, ಪೂರಿ ಮತ್ತು ಮೈದಾ ಪದಾರ್ಥಗಳು ಮತ್ತು ಚಪಾತಿ, ಉಪ್ಪಿಟ್ಟು, ಗೋಧಿ ಪದಾರ್ಥಗಳು ಇಷ್ಟನ್ನು ಎಲ್ಲನೂ ಕೂಡ ನೀವು ಮನೆಯಲ್ಲೇ ಶಾಪ್ ಮಾಡ್ಕೊಳ್ಳಿ. ಇದು ಇಂಗ್ಲೀಷು. ಸೊ ಎಲ್ಲ ಅವಾಯ್ಡ್ ಮಾಡಿಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಒಂದು ಕಡೆಯಿಂದನೂ ಇದು ಒಂದು ಕಡೆಯಿಂದ ಬರುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದರೆ ಆಹಾರಕ್ಕೂ ಮತ್ತು ನಮ್ಮ ಕಾಯಿಲೆಗೂ ತುಂಬ ಸಂಬಂಧ ಇದೆ. ಆಹಾರ ಸರಿ ಮಾಡ್ಕೊತ ಹೋದರೆ ಅದರಲ್ಲಿ ಇದಾಗುತ್ತೆ. ನಮ್ಗೆ ಗೊತ್ತಿಲ್ಲದಂಗೆ ತೊಗೊತಾ ಇರ್ತೀವಿ ಇಷ್ಟು ಅಂಶಗಳನ್ನ. ಸ್ಲೋಲಿ ಅದನ್ನ ನಾರ್ಮಲ್ಲಾಗೆ ಆಗ್ತಾ ಹೋಗುತ್ತೆ ಇದನ್ನ ಅವಾಯ್ಡ್ ಮಾಡಿಕೊಂಡ್ರೆ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಟೀ ಕಾಫಿ ಎಲ್ಲ ಬಿಟ್ಟಿದ್ದೀರಾ? ಹಾಂ ಬಿಟ್ಟಿದೆ ಸರ್. ಓಕೆ, ಬಿಟ್ಟಿರೋದ್ರಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನಿಸ್ತಾ ಇದೆ? ಇಲ್ಲ ಇಲ್ಲ ಸರ್, ಅಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅನಿಸ್ತಾ? ಹಾಂ ಸರ್, ಇಂಪ್ರೂವ್ಮೆಂಟ್ ಆಗಿದೆ ಸರ್. ಇಂಪ್ರೂವ್ಮೆಂಟ್ ಆಗಿದೆ. ಹಾಂ ಸರ್. ಓಕೆ. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಬೇಕು. ಇದು ನೀವು ವಯಸ್ಸನ್ನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬೇರೆ ಯಾವ ಕಾಯಿಲೆ ಸ್ಟಾರ್ಟ್ ಆಯ್ತು ನಿಮ್ಮ ಬಾಡಿಗೆ? ಸರ್ ಶುಗರ್ ಸರ್. ಆ್ಯಕ್ಚುಲಿ ನಮ್ಮ ತಾತವ್ರಿಗೆಲ್ಲ ನಮ್ಮ ಇದು ಈ ಪಪ್ಪರಿಗೂ ಇಲ್ಲ ಸರ್, ಯಾರಿಗಿಲ್ಲ ಸರ್, ಯಾರಿಗಿಲ್ಲ ಸರ್. ಇದು 2 ವರ್ಷ ಏನು ಸ್ಟೆರಾಯ್ಡ್ನ ಯೂಸ್ ಮಾಡಿದಿಲ್ಲ ಸರ್, ವೈಸ್ಲೋನ್ 5 mg ಡೆಕ್ಸೋನಾ ಸರ್, ಅವಾಗ ಬಂದು ಸರ್ ಇದು ನನಗೆ ಶುಗರ್. ಇಲ್ಲಿ ಶುಗರ್ ಯಾರಿಗೆ ಇದ್ದಿಲ್ಲ. ಶುಗರ್ಗೆ ಏನು ಡಯಟ್ ಮಾಡಿರಿ ಮತ್ತೆ ಸರ್? ಡಯಟ್ ಅಂದ್ರೆ ಸರ್ ಜೀವ ಟ್ಯಾಬ್ಲೆಟ್ ಕೊಟ್ಟು ಸರ್, GP 0.5 mg ಸರ್, ಅದೇ ಒಂದೇ ಕಂಟಿನ್ಯೂ ಮಾಡ್ತಾನೆ ಸರ್. ಬೆಳಗ್ಗೆ ಸಾಯಂಕಾಲ? ಇಲ್ಲ ಸರ್, ಒನ್ ಟೈಮ್ ಹಾಂ ಸರ್. ಪಥ್ಯದಲ್ಲಿ ಏನು ಮಾಡಿದ್ರಿ ಅದಕ್ಕೆ ಸರ್? ಅದಕ್ಕೆ ಇದೆ ಸರ್ ಚಪಾತಿ, ಮೈದಾ ಹಿಟ್ಟದ್ದು, ಟೀ ಕಾಫಿ ಇವನ್ನೇ ಎಲ್ಲ ಬಿಟ್ಬಿಟ್ಟು ಸರ್. ಮನೆಯಲ್ಲಿ ರೊಟ್ಟಿ ಅಷ್ಟೇ ಯೂಸ್ ಮಾಡ್ಕೊಂಡು ಯೂಸ್ ಮಾಡಿದ್ರೆ. ಚಪಾತಿ ತಗೊಂತ ಇದ್ರೆ ಇಲ್ಲ ಸರ್, ಬಿಟ್ಟು ಸಂಪೂರ್ಣ ಬಿಟ್ಟೇನು ಸರ್. ಓಕೆ ಓಕೆ ಓಕೆ. ಸೊ ಮತ್ತೆ ಈ ಸಂಧಿವಾತದ್ದು ನಿಮಗೆ ಈ ಪೈನ್ ಅನುಭವ ಹೆಂಗಿತ್ತು ಸರ್? ಹೇಳಿದ್ದೆ ಸರ್, ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದೆ ಅಂತ. ಅದು ಒಂಥರ ನರಕನ ಅಂತ ಹೇಳ್ಬೇಕು ಸರ್ ನಾನು. ಯಾಕಂದ್ರೆ ಅಷ್ಟು ಭಾಳ ಕೆಟ್ಟ ಐತೆ ಸರ್ ಅದು. ಆ್ಯಕ್ಚುಲಿ ನಮ್ಮ ಶತ್ರುಗಳಿಗೆ ಬರಬಾರ್ದು ಸರ್. ಆ ಥರ ನಮ್ಮ ಫ್ರೆಂಡ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೋತನ, ನೋಡಪ್ಪ ಹಿಂಗೆಲ್ಲ ಆಗಬಾರ್ದು, ಈ ಥರ ಮೈ ಇದ್ರೆ ಅದು ಬೊಜ್ಜಿದ್ರೆ ಕರಗಿಸ್ರಿ, ನನ್ನಂಗೆ ಆಗತ್ತೆ ನಿಮಗೆ, ಆ ಥರ ಮಾಡಕ್ಕೆ ಹೋಗ್ರಿ, ನೀವು ಡಾಕ್ಟ್ರ್ ಅಂತ ಹೋಗೋಗತ್ತೆ ನೋಡು ಎಲ್ಲ. ನಾನು ಒಂದು ಈರಾಗಿ ಹೇಳ್ತೇನೆ ಸರ್ ಅವ್ರಿಗೆ, ತಿಳ್ಕೊತಾ ಸರ್. ಒಂದು ಇಬ್ಬರಂತೆ ಈಗ ಇಂಪ್ರೂವ್ಮೆಂಟ್ ಮಾಡೀನಿ ಸರ್. ಈಗ 2 ತಿಂಗಳಲ್ಲಿ ಒಂದು 10-12 ಕಿಲೋ ತೂಕ ಇಳಿದಾರ ಸರ್ ಅವರು. ಯಾಕಂದ್ರೆ ನನ್ನ ಫೇನ್ ನೋಡಿ ಸರ್, ಹಂಗೆ ಬಂದ್ರು ಐತಲ್ಲ ಒಂದು ಹಾಸ್ಪಿಟ್ಲ್ ಐತೆ ಕರ್ಕೊಂಡು ಹೋಗ್ತಂತ ಅದನ್ನು ಹೇಳಿ ಸರ್ ಅವ್ರು. ಬರಿಸ್ಕೋಬೇಡ್ರಪ್ಪ, ನಂದಾಗೈತಿ, ನಂದಾಗಿದ್ದು ನೀವು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅಂತ ಒಂದೆರಡು ಮಾತು ಹೇಳಿ ಸರ್ ಅವ್ರಿಗೆ. ಕರೆಕ್ಟ್. ಹೌದು. ಆಮೇಲೆ ನೀವು ಈ ಸಂಧಿವಾತ ಬಂದ್ಮೇಲೆ ಸರ್ ಮಾನಸಿಕ ಖಿನ್ನತೆ ಹೋದ್ರಲ್ಲ, ಮಾನಸಿಕ ಖಿನ್ನತೆ ಅದು ಹೋದ್ರಿ ಅಂತ ಅಂದ್ಕೊಂಡ್ರೆ ಅವಾಗ ಮತ್ತೆ ನೋವು ಜಾಸ್ತಿ ಆಯ್ತಾ? ಸರ್ ಜಾಸ್ತಿ ಆಯ್ತು ಸರ್, ಇನ್ನೂ ಜಾಸ್ತಿ ಆಯ್ತು ಸರ್. ಯಾಕಂದ್ರೆ ಅದೊಂಥರ ಸೈಕಲ್ ಇದ್ದಂಗೆ, ವಿಶೇಷ ಸೈಕಲ್. ನೋವು ಜಾಸ್ತಿ ಆಗಿರುತ್ತೆ, ನೋವು ಜಾಸ್ತಿ ಇರೋದ್ರಿಂದ ಮಾನಸಿಕ ಖಿನ್ನತೆ ಹೋಗ್ತೀವಿ. ಆ ಮಾನಸಿಕ ಖಿನ್ನತೆ ಹೋಗಿ ಬಾಡಿ ವೀಕ್ ಆಗಿ ಮತ್ತೆ ನೋವು ಜಾಸ್ತಿ ಆಗುತ್ತೆ, ಮತ್ತೆ ಮಾನಸಿಕ ಖಿನ್ನತೆ. ಇದೇ ಸರ್ಕಲ್ ಅದು. ಆ ಸರ್ಕಲ್ಗೆ ಒಂದು ಜಾಗದಲ್ಲಿ ಬ್ರೇಕ್ ಬೀಳಲೇಬೇಕು. ಅಂತಂದ್ರೆ ಮನಸ್ಸು ವೀಕ್ ಆಗುತ್ತೆ, ದೇಹ ನೋವು ಕಡಿಮೆ ಆಗಲ್ಲ, ನೋವು ಬಾಡಿನೂ ವೀಕ್ ಆಗುತ್ತೆ. ಅವೆರಡರಿಂದನೂ ಕೂಡ ನಮಗೆ ಇನ್ನೂ ಜಾಸ್ತಿ ತೊಂದರೆ ಆಗ್ಬಿಟ್ಟು ಒಂಥರ ಕೊನೆಗೆ ನೀವು ನೋಡಿ ನಿಮ್ಮೂರ ಕಡೆ ಒಂದು ವಿಡಿಯೋ ಹಾಕಿದ್ದೆ, ಸಿದ್ದರಾಮಯ್ಯ ಅಂತ, ನೋಡಿದ್ರ? ಅವರು ನಮ್ದು ದೂರ ಸರ್, ಬೆಳಗಾಂ ಸರ್, ಬೆಳಗಾಂ ರಾಯಚೂರವ್ರದ್ದು. ಅವರು ಸಿಂದಗಿ ಅನ್ಸುತ್ತೆ. ಅವರು ಕೂಡ ಬೆಡ್ ರಿಡನ್, ಆಲ್ಮೋಸ್ಟ್ ಬೆಡ್ ರಿಡನ್. ಅವರು LIC ಏಜೆಂಟು, ಕಂಪ್ಲೀಟ್ ಆಗಿದ್ರು. ವಿಡಿಯೋ ನೋಡ್ಬಿಟ್ಟು ಒಂದು ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಆಮೇಲೆ ಬಂದ್ರು, ತೋರಿಸ್ಕೊಂಡು ಹೋದ್ರು. ಮತ್ತೆ ನೆಕ್ಸ್ಟ್ ಟೈಮ್ ಬರೋದಾಗ ಆರಾಮ ನಡೀತಾ ಇದ್ರು. ಅವ್ರದ್ದು ವಿಡಿಯೋ ಹಾಕಿದೀನಿ. ಸೊ ಅದೇ ತರನೇ ನಿಮ್ದು ವಿಡಿಯೋ ಹಾಕ್ತೀನಿ. ನಿಮ್ದು 4 ಜನಕ್ಕೆ ಹೆಲ್ಪ್ ಆಗಲಿ, ನೀವು ಹೆಂಗೆ ವಿಡಿಯೋ ನೋಡ್ಕೊಂಡು ಬಂದು ಅದೇ ತರ ಹೆಲ್ಪ್ ಆಗಲಿ. ಮತ್ತೆ ಸರ್ ನಮ್ಮ ಯೂಟ್ಯೂಬ್ ವೀಕ್ಷಕರು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಏನು ಸರ್, ನಾ ಹೇಳೋದು ಇಷ್ಟಲ್ಲ ಸರ್, ಬೇಕಾದ ಎಲ್ಲೇ ಯಾರಿಗೆ ಏನೋ ಫೇನ್ ಇದ್ರು, ಇದೇನು ಜಾಯಿಂಟ್ ಫೇನ್ ಇದ್ರು, ಸಂಧಿವಾತ ಇದ್ರು, ಡಾಕ್ಟರ್ ರಾಕೇಶ್ ಅವ್ರಿಗೆ ಬಂದು ದೂರ ಆಗೋಲ್ ತಕ್ಕ ಬಂದು ಭೇಟಿ ಆಗ್ರಿ, ಆರಾಮಾಗತ್ತೆ. 100ಕ್ಕೆ 100 ಅಲ್ಲಿ ಇಲ್ಲಿ ತೋರ್ಸಕ್ಕೆ ಹೋಗ್ಬೇಡ್ರಿ. ನಾ 12 ದವಾಖಾನೆ ಅಡ್ಡಾಡಿ ಬಂದನು, ಏನು ನನಗೆ ಇಂಪ್ರೂವ್ಮೆಂಟ್ ಆಗಿಲ್ಲ. ಇಷ್ಟ ನಾ ಮಾತಾಡೋದು ಇಷ್ಟ ಸರ್, ಮತ್ತೇನಿಲ್ಲ ಸರ್. ಕರೆಕ್ಟ್.
ಕರೆಕ್ಟ್ ಸರ್. ಮತ್ತೆ ನೀವು ಮೆಡಿಕಲ್ ಫೀಲ್ಡಲ್ಲಿ ಇದ್ದು ನೀವು ನಮ್ಮ ಔಷಧಿನ ಇದರಲ್ಲಿ ಯಾವ್ದಾದ್ರು ಸೈಡ್ ಎಫೆಕ್ಟ್ ಆಗ್ತಾರೆ ಯಾವ್ದಾರು ಇತ್ತಾ? ಇಲ್ಲ ಸರ್, ಯಾವ ಸೈಡ್ ಎಫೆಕ್ಟ್ ಯಾವ್ದು ಸೈಡ್ ಎಫೆಕ್ಟ್ ಆಗ್ತಾರಲ್ಲ, ಏನಿಲ್ಲ ತುಂಬಾ ಚೆನ್ನಾಗಿ ನಿಮಗೆ ಮೈಗೆ ಮೆಡಿಸಿನ್ ಹಿಡಿದಿದೆ, ಅದು ನಮಗೆ ಸಂತೋಷ. ಬರೀ ಸಪ್ಲಿಮೆಂಟ್ಸ್ ಎಲ್ಲ ಇಷ್ಟು ಚೆನ್ನಾಗಿ ಕ್ಯೂರ್ ಆಗಿದೆ. ಮತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಇಂಜೆಕ್ಷನ್ಸ್ ಮತ್ತೆ ಇವೆಲ್ಲ ಕೊಟ್ಟವಲ್ಲ, ಥೆರಪೀಸ್ ಎಲ್ಲ ಕೊಟ್ಟವಲ್ಲ ಸುತ್ತಮುತ್ತ ಎಲ್ಲ, ಅವೆಲ್ಲ ಹೆಲ್ಪ್ ಆಗಿದೆ. ಹಿಂಗೆ ಕಮ್ಮಿ ಆಗಲಿ ಅಂತ ಹೇಳ್ತಾ ಹಾಂ ಸರ್. ಥ್ಯಾಂಕ್ ಯು.